ದಿವ್ಯ ಜ್ಞಾನ ಗುರುಕುಲದಲ್ಲಿ ಜರುಗಿದ ವೇದ ಸಂಸ್ಕಾರ ಶಿಬಿರ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಹುಬ್ಬಳ್ಳಿಯಲ್ಲಿ ವೇದ ಸಂಸ್ಕಾರ ಶಿಬಿರ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ. ದಿವ್ಯ ಜ್ಞಾನ ಗುರುಕುಲ ಹುಬ್ಬಳ್ಳಿ ಇವರ ವತಿಯಿಂದ ವೇದ ಸಂಸ್ಕಾರ ತರಬೇತಿ ಶಿಬಿರ ಹಾಗೂ ವೇದ ಸಂಸ್ಕಾರ ಕೈಪಿಡಿ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಏಪ್ರಿಲ್ ದಿನಾಂಕ 5/2026 ರವಿವಾರ ಮುಂಜಾನೆ 11:30 ಗಂಟೆಗೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಹುಬ್ಬಳ್ಳಿಯ ಆರ್ಎಂ ಲೋಹಿಯಾ ನಗರ ಗೋಕುಲ ರಸ್ತೆ ಪ್ರದೇಶದ 1508ನೇ ಸ್ಥಳದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಕಲ್ಯಾಣಪುರ ಮಠ ಕುಂದಗೋಳದ ಪೂಜ್ಯ ಶ್ರೀ ಬಸವಣ್ಣ ಅಜ್ಜನವರು ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮವನ್ನು ಡಾಕ್ಟರ್ ಎಸ್ ಪಾಟೀಲ್ ಸಂಪಾದಕರು, ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಅವರು ಉದ್ಘಾಟಿಸಿದ್ದು, ಶ್ರೀ ಪ್ರಶಾಂತ ಹಿರೇಮರ್ ಅವರು ವೇದ ಸಂಸ್ಕಾರ ಕೈಪಿಡಿ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಅಧ್ಯಕ್ಷತೆಯನ್ನ ಆಗಮ ಪ್ರವೀಣರು, ಜ್ಯೋತಿಷ್ಯರು, ಪುರೋಹಿತರು ಹಾಗೂ ವಾಸ್ತು ಸಲಹೆಗಾರು ಆದ ಶ್ರೀ ವೆ ಮು ಬಸವಲಿಂಗಯ್ಯ ಶಾಸ್ತ್ರಿಗಳು ವಹಿಸಿದ್ರು. ಗುರುಕುಲವನ್ನ ಸುಮಾರು 5 ವರ್ಷಗಳನ್ನ ಪೂರೈಸಿ 6 ವರ್ಷಕ್ಕೆ ಕಾಲಿಟ್ಟಿದೆ. ಗುರುಕುಲದಲ್ಲಿ ವಿದ್ಯೆ ಕಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವೇಗವಾಗಿ ಗುರುಕುಲ ಕೇಂದ್ರ ಬೆಳೀತಾ ಇರೋದು ಅತ್ಯಂತ ಸಂತಸದ ಸಂಗತಿ. ಗುರುಕುಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದ್ರೆ ಜಾಗದ ಕೊರತೆ ಕಾಣ್ತಾ ಇದೆ. ಹೀಗಾಗಿ ಸ್ಥಳೀಯ ಶಾಸಕರು, ಸಂಸದರು ಈ ಕೂಡಲೇ ಗುರುಕುಲಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ 2 ಎಕರೆ ಜಮೀನು ಮಂಜೂರು ಮಾಡಿದ್ರೆ ಗುರುಕುಲಕ್ಕೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಗುರುಕುಲದ ಶ್ರೀ ವೇಮು ಬಸವಲಿಂಗಯ್ಯ ಸೂರಣಗಿ ಮಠ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗುರುಕುಲದ ಗೌರವಾಧ್ಯಕ್ಷರು ಶ್ರೀ ಚಂದ್ರಶೇಖರಯ್ಯ ಸೂರಣಗಿ ಮಠ ಅವರು ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಬಿಜಾಪುರ, ಪರಶುರಾಮ್ ದಿವಾನದ ಮಾಜಿ ಸೈನಿಕರು, ಸಂಕನಗೌಡ ಹೂವಣ್ಣವರ, ಕಾನಿಪ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರು, ಶಿವಕುಮಾರ್ ಎಸ್ ಪಾಟೀಲ್, ಉಪಸಂಪಾದಕರು, ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಹುಬ್ಬಳ್ಳಿ, ಮನೋಜ್ ಕುಮಾರ್ ತೋಟಿಗೇರ್, ಯುವ ಮುಖಂಡರು ಹಾಗೂ ಪತ್ರಕರ್ತರು, ಅಶೋಕ್ ಕುಮಾರ್ ಬೆಸ್ತಾ, ಸುಭಾಷ್ ಕಾಟ್ಕರ್, ಈರಣ್ಣ ಹುನಗುಂದಿ, ಭೀಮಪ್ಪ ಗಾಳಪ್ಪನವರ, ಹಿರಿಯ ಸಮಾಜ ಸೇವಕರು ಅತೀಶ್ ಕುಮಾರ್ ಕಣಜಿ ಹಾಗೂ ಪ್ರಕಾಶ್ ಹೊಸ್ಮನಿ ಅವರು ಭಾಗವಹಿಸಿದ್ರು. ವೇದ ಸಂಸ್ಕಾರಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದಾಗಿ ಆಯೋಜನೆ ಮಾಡಲಾದ ಈ ಶಿಬಿರ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ದಿವ್ಯ ಜ್ಞಾನ ಗುರುಕುಲದಲ್ಲಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸ್ಥಳೀಯ ಸಾರ್ವಜನಿಕರು, ತಾಯಂದಿರು ಹಾಗೂ ಗುರುಕುಲದ ವಿದ್ಯಾರ್ಥಿಗಳ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಕುಲ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅಂತ ಗುರುಕುಲದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವೇಮು ಬಸವಲಿಂಗಯ್ಯ ಸೂರಣಗಿ ಮಠ ಶಾಸ್ತ್ರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಒಳಗೆ ನಮ್ಮಲ್ಲಿ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಎಜುಕೇಶನ್ ಅಂತಕ್ಕಂಥದ್ದು. ಸಾಯಂಕಾಲ ಒಂದು ಪರ್ಟಿಕ್ಯುಲರ್ ಅದೇ ಪೀರಿಯಡ್ ಇರ್ತಿತ್ತು. ಅದರಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಕಲೆಯನ್ನ ಮಾರಲ್ ಎಜುಕೇಶನ್ ದಲ್ಲಿ ಕೊಡ್ತಾ ಇದ್ರು. ಇತ್ತಿತ್ತಾಗಿ ಇದೇನು ನಾವೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಂತಂದು ಅದ್ರ ಹಿಂದೆ ಏನು ಓಡಾಕತ್ವಿ, ನಾವ್ ಎಲ್ಲಿದ್ದೀವಿ, ನಾವ್ ಅದನ್ನೇ ಮರೆತು ಬಿಟ್ಟು. ಹಿಂದಿನ ದಿನ ಒಂದು ಮನೆಯೊಳಗೆ 20 ಮಂದಿ ಇತ್ತಂದ್ರೆ ಒಲಿ ಮ್ಯಾಗ ಅಡಿಗೆ ಮಾಡ್ತಿದ್ರು. ಬಹುಶಃ ಈಗ 25 ದಿವಸಕ್ಕಿಂತ 35 ದಿವಸ ಸಿಲಿಂಡರ್ ಆಗೈತೆ ಅಂದ್ರೆ ಗಂಡ ಹೆಂಡತಿ ಇಲ್ಲಿಗೆ ಬೆಕ್ಕಿಗೆ ಬಿದ್ದಂಗ ಆಗಿರ್ತೈತಿ. ಸಿಲಿಂಡರ್ ತೊಗೊಂಬಂದ್ರೆ ನಾ ಅಡಿಗೆ ಮಾಡ್ತಾ ನೋಡಿ, ಇಲ್ಲ ಅಂದಿಲ್ಲ. ಗಂಡ ಅಂತ ನಾನು ಅಲ್ಲಿ ಹೋಗಿದ್ದೆ, ಅವ್ರು ಸಿಲಿಂಡರ್ ಕೇಳಿದೆ, 25 ದಿವಸ ಅಂದಿದ್ರು. ನೀನೇ ಜವಾಬ್ದಾರಿ, ಸಿಲಿಂಡರ್ ನೀ ತಂದ್ರೆ ಅಟ್ಟ ಅಡಿಗೆ ಮಾಡಿ ಕೊಡಕ್ಕೆ. ಆದ್ರೆ ನಮ್ ತಂದೆ ತಾಯಿಯಂದಿರು, ಅವಾಗ ನಮ್ಮ ಅಮ್ಮಗಳು, ನಮ್ ಚಿಕ್ಕವರು, ಅವರು 5 ಮಕ್ಕಳನ್ನ ಹೊತ್ತು ಮಕ್ಕಳ ಸೇವೆಯನ್ನ ಮಾಡಿ ಸ್ಕೂಲಿಗೆ ಕಳಿಸಿ ಅತ್ತಿ ಮಾವನ ಸೇವೆ ಮಾಡ್ಕೊಂಡು ಬಹುಶಃ ಹೊಲ ಮಣ್ಣಿ ಇದ್ದು ಹೊಲಕ್ಕೆ ಹೋಗ್ತಿದ್ರು. ಇವತ್ತು ಹೆಂಗಾಗೈತಿ ಅಂತಂದ್ರೆ ನನಗೂ ಮಕ್ಕಳ ಮಗ, ನಾನಂತ ನನ್ನ ಹೆಂಡತಿಗೆ ನಮ್ಮ 7 ಮಂದಿ ಮಕ್ಕಳನ್ನ ಹಿಡಿದು ಅತ್ತಿ ಮಾವನ ಸೇವಾ ಮಾಡಿ ನಮ್ಮ ಶಾಲಿ ಕಲಿಸಿ ಮದುವೆ ಮಾಡಿ ಎಲ್ಲಾ ಮಾಡಿದ್ರು. ಒಂದು ಮಗನ ನೀ ಬೆಳೆಸ್ಬೇಕಾದ್ರೆ ಅವ್ನ ಈ ಬಗಲಾಗ ನೀನ್ ಈ ಬಗಲಾಗ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ. ಯಾಕಂದ್ರೆ ಸಹನಶೀಲತೆನ ಮುಗಿದು ಹೋಗ್ತಮ್ಮ. ನಮ್ಮಲ್ಲಿ ಪೇಷನ್ಸ್ ಇಲ್ಲ. ಯಾಕಂದ್ರೆ ನಾವು ಮೊಬೈಲ್ ನೋಡಿ ಅದನ್ನ ನೋಡಿ ನಮ್ಮಲ್ಲಿ ಬರೀ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳನ್ನ ಮತ್ತೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರಗಳನ್ನ ಮಾಡೋದು. ಹೀಗಾಗಿ ನಾವು ನಮ್ಮಲ್ಲಿ ಏನು ನಮ್ಮತನ ಇದೆ ಅಂತಕ್ಕಂಥದ್ದನ್ನ ನಾವು ಮರೆತು ಬಿಟ್ಟೇವಿ. ಹೀಗಾಗಿ ಇವತ್ತಿಗೂ ಕೂಡ ನಾವ್ ಯಾರು ಕೂಡ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ನೀವು ನೋಡಿ 2 ಪೂರ್ಣ ಇರುದಿಲ್ಲ. ಇಲ್ಲಿ ತೊಳಿ ಗಿಡ ಒಂದು ಹರಿದಿರ್ತೈತಿ, ಮಳೆಗಾಲ ಗಿಡ ಹರಿದಿತ್ತು, ಕೆಲವೊಂದು ಹರಿದಿರ್ತೈತಿ. ನನಗದು ಹರಿದಿದ್ದ ತಯಾರಾಗಿ ಬರ್ತಾವ್ರದ್ದು ಗೊತ್ತಿತ್ತಿಲ್ಲ ನನಗೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. 4-5 ಜನ ಮಕ್ಕಳು, ಬಹುಶಃ ವಿದ್ಯಾರ್ಥಿಗಳು ಇರ್ಬೇಕು, ಒಳ್ಳೆ ಚಂದ ಇದ್ರು, ಹೈಟ್ ಇದ್ರು. ನಾನಂದೆ ಈ ಮಕ್ಕಳು ಈ ಹರಿದಿದ್ದ ಪ್ಯಾಂಟ್ ಹಾಕೊಳ್ಳೋದಕ್ಕಿಂತ ಒಳ್ಳೆ ಭಾರತೀಯ ಸಂಸ್ಕಾರ ಪ್ರಕಾರ ಉತ್ತಮ ಸೀರೆ ಉಟ್ಕೊಂಡು ಬಂದಿದ್ರ ಮಹಾಲಕ್ಷ್ಮಿ ಸರಸ್ವತಿ ತರ ಕಾಣ್ತಿದ್ರಲ್ಲ ಅಂತ ಅನ್ಕೊಂಡು ಮನಸ್ಸು ತರ್ಕೊಳ್ಳಿಲ್ಲ. ಬರೀ ತಾಯಿ ನೀವು ಎಲ್ಲಿದ್ರೆ ಯಾವ ಊರ ಅಂತ ಕೇಳಿದೆ. ಇಂತಿಂತ ಊರಂತ ಹೇಳಿದ್ರು. ಯಾವ ಕಾಲೇಜ್ ಕಲಿತ್ರಿ ಅಂತ ಕೇಳಿದೆ. ಇಂಥ ಕಾಲೇಜ್ ಅಂತೂ ಹೇಳಿದ್ರು. ಆ ಕಾಲೇಜ್ ಹೆಸರು ನೋಡಿದ್ರೆ ಈ ಪ್ಯಾಂಟ್ ಹಾಕೋ ಸಂಸ್ಕಾರ ಇರಬಾರ್ದು. ಬಹುಶಃ ನನ್ನ ವಿಚಾರ. ಆ ಕಾಲೇಜ್ ಹೆಸರು ಹೇಳಿದ್ರೆ, ಕಾಲೇಜ್ ಹೆಸರು, ಊರ ಹೆಸರು, ವಿದ್ಯಾರ್ಥಿ ಹೆಸರು ಏನು ಹೇಳಿದ್ರು ನಾ ಇದು. ಯಾಕೆ ಹೇಳಿದ್ರು ಅಂದ್ರೆ
ಮಕ್ಕಳ ವಿಚಾರದಲ್ಲಿ ಆ ಬುದ್ಧಿ ಬರೋದಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿಗೆ ಆ ಬುದ್ಧಿ ಬರಬೇಕು. ಮಕ್ಕಳಿಗಿಂತ ಪ್ಯಾಂಟ್ ಶರ್ಟ್ ಹಾಕಬಾರ್ದು. ಇಲ್ಲಿ ಮೊಳಕಾಲು ಕಾಣ್ತದ, ಇಲ್ಲಿ ಸ್ವಲ್ಪ ತೊಡಿ ಕಾಣ್ತದ, ಕೆಳಗೆ ಕಾಲು ಕಾಣ್ತದ. ಹಿಂದಿನ ನಮ್ಮ ತಾಯಿಂದಿರು, ನಮ್ಮ ಅಜ್ಜಿಯರು, ಬಸ್ ಈಗೂ ತಾಯಿಂದರು ಸಾಕಷ್ಟು ಅದಾರ. ಈಗ ತೆರಿಬೇಕು ಸರಿಗಿಲ್ಲ, ಅಡ್ಡಾಡಿಗಿಲ್ಲ ಈಗಿನ ತಾಯಿಂದರು. ಇನ್ನು ಹಳೆ ತಾಯಿಂದರು ಅದಾರ ಈ ಸದ್ಯಕ್ಕೆ. ಈಗ ಇನ್ನು ನಮ್ಮ ಭೂಮಿ ಮೇಲೆ ಅವತರಿಸಿದಾರೆ, ಇನ್ನು ಉಳ್ಕೊಂಡಿದ್ದಾರೆ. ಅವ್ರು ಉಳ್ಕೊಂಡಾರ ನಂತರ ಇನ್ನೂ ನಮ್ಮ ಸಂಸ್ಕಾರ ಉಳ್ಕೊಂಡಿತ್ತು. ಬಹುಶಃ ಶರಗ್ ಹಾಕೋರು ಪೂರ್ಣ ಪ್ರಮಾಣದಲ್ಲಿ ಮಾಯ ಆದಾಗ ಮುಂದೆ ಏನ್ ಪ್ರಪಂಚದ ಆಟ ಇತ್ತು ನನಗೊತ್ತು ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಹೀಗಿದ್ದಾಗ ನನ್ನ ತಾಯಿದ್ರಿಗೆ ಕೇಳಿದೆ, ಅಲ್ವಾ ತಾಯಿಗಳ, ನೋಡಾಕ ಎಷ್ಟು ಸೌಂದರ್ಯವತಿ ಇದ್ದೀರಿ, ಎಲ್ಲ ಇದೀರಿ, ಒಳ್ಳೆ ಕಾಲೇಜ್ ಹೇಳಕತ್ತೀರಿ. ಆ ಕಾಲೇಜ್ ಹೆಸರು ನೋಡಿದ್ರೆ ಇಂಥ ಸಂಸ್ಕಾರ ಇರಬಾರ್ದಾಗಿತ್ತು, ಅದಕ್ಕೂ ಯಾಕೆ ಹಾಕೊಂಡ್ಬಿಡ್ತೀರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರೊಂದು ಮಾತು ಹೇಳಿದ್ರು, ಭಾಳ ಚಂದ ಹೇಳಿದ್ರು. ಸಾಹೇಬ್ರೆ, ನಮ್ಮ ಕಾಲೇಜಾಗಂತೂ ಇಂಥ ಪಾಠ ಇಲ್ಲ. ನಮ್ಮ ಕಾಲೇಜ್ ಹಾಕಲು ಬಿಡು, ಮೈ ತುಂಬ ಬಟ್ಟೆ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಒಂದು ವೇಳೆ ನಾವು ಇಂಥ ಬಟ್ಟೆ ಹಾಕೊಂಡ್ಬಿಟ್ರೆ ನಮ್ಮ ಕಾಲೇಜಿಂದ ಹೊರಗೆ ಹಾಕ್ತಾರೆ. ಹೆಮ್ಮೆಯಿಂದ ಕಾಲೇಜ್ ಬಗ್ಗೆ ಹೇಳ್ಕೊಡ್ರು. ಅಲ್ವಾ ಇಷ್ಟೆಲ್ಲ ಹೇಳ್ಕೊತಿರ್ಬೋದು, ನೀವ್ಯಾಕೆ ಹಾಕೊಂಬಂದಿರಿ? ನಾವು ಎಷ್ಟು ಶೋಕಿಗೆ ಹಾಕಿವ್ರಿ ಅಂತ. ಇದ ಶೋಕಿನ ಹೋಗಿ ನಿಮ್ಮ ಒಂದು ದಿನ ಪಾತಾಳಕ್ಕೆ ತಳ್ಳಿ ಬಿಟ್ರ ನಿಮ್ಮ ತಾಯಿ ತಂದೆ ಗತಿ ಏನು, ನಿಮ್ಮ ಗತಿ ಏನು ಅಂತ ಕೇಳಿದೆ ನಾನು. ಇಲ್ಲ ಸರ್, ಇದು ಈ ಕಾರ್ಯಕ್ರಮ ಅಂತದ, ಈ ಕಾರ್ಯಕ್ರಮಕ್ಕೆ ಇಂಥವು ಹಾಕೊಂಡ್ಬಂದ್ರೆ ಇಂಥದ್ದು ನಡೀತಿತ್ತು ಇಲ್ಲಿ. ಅವ್ರು ಮಾತಾದ್ರು. ಬಹುಶಃ ಅದು ನನಗೆ ನೋವು ಅನಿಸ್ತಾ ಭಾಳ. ಬಹುಶಃ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಅದ, ತಾಯಿ ತಂದೆಯ ಬುದ್ಧಿ ಹೇಳುವಂತ ಕೊರತೆ ಅದ ಅಂತೇಳಿ. ಹೀಗಾಗಿ ಮಕ್ಕಳು ಆ ಪಾಠ ಕಲಿಬೇಕಾದ್ರೆ ಪೂರ್ವದಲ್ಲಿ, ಅಂತ ಬಟ್ಟೆ ತೊಡಬೇಕಾದ್ರೆ ಪೂರ್ವದಲ್ಲಿ ತಂದೆ ತಾಯಿಯರ ಜವಾಬ್ದಾರಿ ಬಹಳ ಮುಖ್ಯ. ನೀವು ತಾಯಿ ತಂದೆಯರು ಈ ಜವಾಬ್ದಾರಿ ಬಹಳ ತಗೋಬೇಕು ಮಕ್ಕಳ ವಿಚಾರದಲ್ಲಿ. ಇವತ್ತು ಮಕ್ಕಳು ಕಳಿಸಿರಲಿಲ್ಲ. ಈಗ ಎಲ್ಲ ತಾಯಿ ತಂದರು ಬಹುಶಃ ಈ ಎಷ್ಟು ಮಕ್ಕಳ ತಾಯಿ ತಂದೆರಿದ್ರಿ, ನಿಜವಾಗ್ಲೂ ನೀವು ದೇವರ ಕೊಟ್ಟ ವರಗಳ ಈ ಪುಣ್ಯಾತ್ಮರುಳಿ ಮಕ್ಕಳ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರು ಕೊಟ್ಟ ವರಪುತ್ರರು ಮಾತ್ರ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ. ಇಂಥ ದಿವ್ಯ ಜ್ಞಾನ ಗುರುಕುಲದಲ್ಲಿ ಸ್ವಾಮಿಗಳ ಭಾಷಣ ಇರ್ತಲ್ಲ, ಅವ್ರದೇನ ಹಿತ ವಚನ ಏನ್ ಹೇಳ್ತಾರಲ್ಲ ಲಾಸ್ಟಿಗೆ ಅಂತ ಹೇಳ್ತಾರೆ. ನಮ್ ಪಾಟೀಲ್ ಸರ್ ಆಕ್ಚುಲಿ ಲಾಸ್ಟಿಗೆ ಕೊಡ್ಬೇಕು. ಈಗ ನಾವು ಮಾತಾಡೋದೇನು ಉಳದೇ ಇಲ್ಲ. ಪಾಟೀಲ್ ಸರ್ ಯಾವ ತರ ಅಂದ್ರ ಪ್ರತಿಯೊಂದು ಅವರೆಲ್ಲ ಹೇಳ್ಬಿಟ್ಟು ಈಗ ನಮಗೆ ಹೇಳಲಿಕ್ಕೆ ಏನು ಅವಕಾಶ ಸಿಕ್ಕಿಲ್ಲ. ಸೊ ಹೆಂಗ ಪೂಜ್ಯ ಗುರುಗಳಿಗೆ ಲಾಸ್ಟ್ ಪ್ರವಚನ ಏನೋ ಒಂದು ಆಶೀರ್ವಚನ ಅಂತ ಹೇಳಿ ಲಾಸ್ಟಿಗೆ ಕೊಟ್ಟಿರ್ತಾರಲ್ಲ, ಪಾಟೀಲ್ ಸರ್ ಹಿಂಗೆ ಹಿಂಬಾಟ್ರ ಎಲ್ಲರೂ ಮಾತಾಡ್ಬೋದು. ನಿಜವಾಗ್ಲೂ ಅವರ ಜ್ಞಾನ, ಅವ್ರ ಯಾವಾಗ ನಮ್ಗೆ ಹೇಳ್ತಿರ್ತಾರ, ನನ್ನ ಬರವಣಿಗೆ, ನನ್ನ ಜ್ಞಾನ ನನ್ನ ಇವತ್ತು ಈ ಮಟ್ಟಕ್ಕೆ ತಂದೈತೆ. ನಮ್ಮ ವಿಶ್ವ ದರ್ಶನ ಒಂದು ಪತ್ರಿಕೆ ಐತವ, ಅವ್ರದ್ದು ಬಹಳ ಉನ್ನತ ಮಟ್ಟಕ್ಕೆ ಬೆಳೆದೈತಿ. ಜೊತೆಗೆ ನಮ್ಮ ಪತ್ರಕರ್ತರ ಸಂಘದ ಒಂದು ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ಅವ್ರ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅಂತ ನಮ್ಮಂತ ಪತ್ರಕರ್ತರಿಗೆ ಸಾಕಷ್ಟು ಜನರಿಗೆ, ನಮ್ಮ ಗೌಡ್ರು ಇರ್ಬೋದು, ನಮ್ಮ ಬಸ್ತಿಂಗ್ ಸ್ವಾಮಿಗಳು ಇರ್ಬೋದು, ಎಲ್ಲರೂ ಕೂಡ ಅವರು ಒಂದು ದಾರಿ ದೀಪವಾಗಿದ್ದಾರೆ ಅಂತೇಳಿ ಒಂದು ನಾವೆಲ್ಲ ಅನ್ಕೊಂಡಿದ್ದೀವಿ. ನಿಜವಾಗ್ಲೂ ನಾನು ಹೇಳಿಕ್ಕೆ ಏನು ಉಳಿದಿಲ್ಲ. ಈಗ ಮಕ್ಕಳು ಇಂತ ಒಂದು ಗುರುಕುಲಕ್ಕೆ ಬಂದ ಒಳ್ಳೆ ಧ್ಯಾನ ಕಲೀಲಿ. ಜೊತೆಗೆ ನಾವು ಪಾಟೀಲ್ ಸರ್ ಹೇಳೋದು ಒಂದ, ಸರ್ ನಿಮ್ಗೆ ಇಂತ ಒಳ್ಳೆ ನೆಟ್ವರ್ಕ್ ಐತಿ, ಎಲ್ಲಾ DC ಎಲ್ಲ ಪರಿಚಯ ಅದಾರ, ಒಳ್ಳೆ ಆಫೀಸರ್ಸ್ ಎಲ್ಲ ಪರಿಚಯ ಅದಾರ. ನಮ್ಮ ಗುರುಕುಲಕ್ಕ ಇದು ಬರೀ ನಮ್ಮ ಬಸಲಿಂಗ ಸ್ವಾಮಿಗಳ ಗುರುಕುಲ ಅಷ್ಟೇ ಅಲ್ಲ, ನೀವು ಅದಿರಿ, ನಾವು ಅದಿರಿ, ಎಲ್ಲಾರು ಅದೀವಿ. ಇದು ನಮ್ಮ ಗುರುಕುಲ ಅಂತ ಹೇಳ್ಕೊಳಕ್ಕ ನಮಗೆ ಹೆಮ್ಮೆ ಆಗತ್ತ. ಜೊತೆಗೆ ಅದಕ್ಕೊಂದು ಈಗ 2-3 ವರ್ಷ ಆಯ್ತು. ಹೋದ ವರ್ಷ ಕೂಡ ನಾವ್ ಇಲ್ಲೇ ಕಾರ್ಯಕ್ರಮ ಮಾಡಿದ್ದೇವೆ, ಮೋಸ್ಟ್ಲಿ 2 ವರ್ಷದಿಂದ. ಅದಕ್ಕಿಂತ ಮುಂಚೆ ಈಗ ಒಂದು ಇಮಾರತ್ ಇದ್ದಿಲ್ಲ, ಮ್ಯಾಗಿಂದು ಕೆಳಗಡೆನೆ ಕೆಳಗಡೆ ಮನೆ ಇತ್ತು, ಮ್ಯಾಗಡೆ ಗುರುಕುಲ ಮಾಡ್ಕೊಂಡಿದ್ರು. ಹಿಂಗ ಉನ್ನತ ಮಟ್ಟಕ್ಕೆ ಈಗ ಮ್ಯಾಗ್ ಬಂದೈತಿ. ಇನ್ನೂ ಒಂದು ದೊಡ್ಡ ಜಾಗ ಈಗ ಕೊಡ್ಸೋಣ. ನೀವ್ ಯಾವ್ದಾರ ಒಂದು DC ಅವ್ರಿಗೆ ಹೇಳಿ ಒಂದು ಗೌರ್ಮೆಂಟ್ ಜಾಗ ಕೊಡಿಸ್ರಿ, ಆಮೇಲೆ ಗ್ರ್ಯಾಂಡ್ ಹಾಕಿಸ್ಕೊಡ್ರಿ. ಇಲ್ಲೇ ಒಂದು ನಾಟಕ, ಒಂದು ಸಭಾಭವನ ಐತಿ, ಯಾವ್ದಾರ ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಂದ್ರ ಇರೋಣ ಸರ್. ನೀವು ಕೆಳಕ್ ಹೋದಾಗ ಎಷ್ಟು 2 ಲಕ್ಷ ರೂಪಾಯಿ ಹೇಳ್ತಾರ ಅಲ್ಲ. ಸೊ ಏನಾಗೈತೆ ಅಂದ್ರ ಸರ್ಕಾರ ಜಾಗ ತಗೊಂಡು ಅವ್ರು ಗೋರ್ಮೆಂಟ್ಗೆ ಇದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡೋ ಬದ್ಲಿ ರೊಕ್ಕ ತಗೋತಾರ. ಏನಪ್ಪಾ ಅಂದ್ರ ಒಂದು ಮದ್ವಿ ಇರ್ಲಿ, ಒಂದು ಕಾರ್ಯ ಇರ್ಲಿ, ಏನೋ ಮಾಡ್ಬೇಕಂದ್ರ 1-2 ಲಕ್ಷ ರೂಪಾಯಿ ದುಡ್ಡು ತಗೊಂತಾರೆ. ಸೊ ಅದು ಸರ್ಕಾರ ಜಾಗ. ಇಂಥವ್ರಿಗೆಲ್ಲ ಜಾಗ ಸಿಗ್ತಾ ಇದೆ. ಇಂಥ ಒಳ್ಳೆ ವ್ಯಕ್ತಿಗಳಿಗೆ ಇಂಥ ಒಂದು ಜ್ಞಾನ ಗುರುಕ್ಕೆ ಯಾಕೆ ಸಿಗೋದಿಲ್ಲ? ನಮ್ಮ ಪಾಟೀಲ್ ಸರ್ ಇರ್ಬೋದು, ನಮ್ಮ ಗೌಡ್ರು ಇರ್ಬೋದು, ಎಲ್ಲರೂ ಗಣ್ಯಮಾನ್ಯರು ಸೇರಿ ಅವ್ರಿಗೊಂದು ಜಗದ ವ್ಯವಸ್ಥೆ ಮಾಡೋಣ. ಅದೊಂದು ಮಾಡಿ ಮಕ್ಕಳಿಗೆ
ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರ ಅವ್ರ ಮನಸ್ಸು ದೊಡ್ಡ ಐತಿ, ಈ ಜಗ ಸಾಂದ್ ಐತಿ. ಈಗ ಹೇಳಿದ್ರು ಬರ್ತಾ ಏನಪ್ಪಾ ಅಂದ್ರ ವೇದಿಕೆ ಸಾಂದ್ ಐತಿ. ಸರ ಅಜ್ಜಾರ ವೇದಿಕೆ ಸಾಂದ್ ಇರ್ಬೋದು, ನಿಮ್ ಮನಸ್ಸು ಮಾತ್ರ ಯಾವತ್ತೂ ದೊಡ್ಡದಾಗೈತಿ. ಇದೇ ರೀತಿ ಪಕ್ಕೇಶ್ವರ ಮಕ್ಕಳ ಅಜ್ಜಾರ ಏನಾದ್ರಲ್ಲ, ಪಕ್ಕೇಶ್ವರ ಅಜ್ಜಾರ ಅವ್ರ ಆಶೀರ್ವಾದ ನಿಮ್ಮ ಮೇಲಿರ್ಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ ಹೇಳ್ತಾ ನಾನು ಯಾರು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ. ಅಂಬರಂ ವೀಕ್ಷೆ ವಿಷಂ ಸಮುದ್ರಾಹ. ಯಾರ್ಯಾರು ಯಾವ ರೀತಿ ವಾಸಸ್ಥಾನವನ್ನ ಮಾಡ್ತಾರ, ಹಾಗೆ ಯಾವ ರೀತಿ ಉಡುಪುಗಳನ್ನ ಬಟ್ಟೆಗಳನ್ನ ತೊಡಬೇಕನ್ನುವಂತಹದನ್ನ ಬಹು ವಿಸ್ತಾರವಾಗಿ ಹೇಳಿದ್ರು. ಅದನ್ನ ಒಂದು ಶ್ಲೋಕ ಹೆಂಗ್ ಹೇಳ್ತದಂದ್ರ, ಕಿಂ ವಾಸಸೇಕತ್ರ ವಿಚಾರಣೆಯಂ ವಾಸ ಪ್ರದಾನಂ ಖಲು ಯೋಗ್ಯತಾಯಾಹ. ಪೀತಾಂಬರಂ ವೀಕ್ಷೆ ದದೋಸ್ಪಕನ್ಯಾಂ ಚರ್ಮಾಂಬರಂ ವೀಕ್ಷೆ ವಿಷಂ ಸಮುದ್ರಾಹ. ಶಿವ ಅದಾನಲ್ಲ, ಹಣಿಗೆ ವಿಭೂತಿಯನ್ನ ಹಚ್ಚಾನ, ಹಾಗೆ ಕೊರಳೊಳಗ ರುದ್ರಾಕ್ಷಿ, ಹಾಗೆ ಚರ್ಮವನ್ನ ತನ್ನ ಉಡುಗೆಯಾಗಿ ತೊಟ್ಟಾನ. ಅದಕ್ಕೆ ಸಮುದ್ರದ ರಾಜ ಹೇಳ್ತಾನ, ನಿನ್ನ ಹತ್ರ ಏನದ, ನೀನು ಯಾವುದೇ ತರಹದ ಚರ್ಮಾಂಬರ ವಿಷಂ ಕನ್ಯಾ, ಚರ್ಮಾಂಬರವನ್ನ ತೊಟ್ಟಿರೋದ್ರಿಂದ ಸಮುದ್ರದ ಒಡೆಯನ ಮಗಳಾಗಿರುವಂತಹ ಮಹಾಲಕ್ಷ್ಮಿ ಅದಾಳಲ್ಲ, ಅವಳನ್ನ ನಾನು ನಿನಗೆ ಕೊಡಂಗಿಲ್ಲ. ಪಿತಾಂಬರ ಹಾಗೆ ವಜ್ರ ವೈಡೂರ್ಯದೊಳಗಿರುವಂತಹ ನಾರಾಯಣನಿಗೆ ನನ್ನ ಮಗಳನ್ನ ಕೊಡ್ತಾನೆ ಅಂತ ಸಮುದ್ರದ ರಾಜ ಹೇಳ್ತಾನ. ಆ ದಿಶೆಯಲ್ಲಿ ಯಾರ್ಯಾರು ಯಾವ ರೀತಿ ಸಂಸ್ಕಾರ ಯುಕ್ತರಾಗಿ ಯಾವುದೇ ತರಹದ ವಸ್ತ್ರ ಉಡುಪುಗಳನ್ನ ಉಟ್ಟಾಗ ಮಾತ್ರ ಬದುಕು ಬಂಗಾರವಾಗ್ತದ ಅನ್ನುವಂತಹ ಸಂದೇಶವನ್ನ ಹೇಳಿರುವಂತಹ ಪಾಟೀಲ್ ಸರ್. ಹಾಗೆ ಭಾರತದ ಮ್ಯಾಗ ಬಹಳಷ್ಟು ಜನ ದಾಳಿ ಮಾಡಿದ್ರು. ಫ್ರೆಂಚರು, ಡಚ್ಚರು, ಬ್ರಿಟಿಷರು, ಸುಲ್ತಾನರು, ಮೊಘಲರು ಅನೇಕ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ರು. ಆದ್ರೂ ಭಾರತದ ಶ್ರೀಮಂತಿಕೆ ಎಂದೂ ಕಡಿಮೆ ಆಗಿದ್ದಿಲ್ಲ. ಆದ್ರ ಭಾರತದ ನಿಜವಾದಂತಹ ಸಂಪತ್ತು ಅಂದ್ರ ಇಲ್ಲಿನ ಸಂಸ್ಕಾರ. ಇಲ್ಲಿ 8 ಗಂಟೆ ಮಟ್ಟ ಪಾಠ ಆದ ನಂತರ ನಡುವೆ ಒಂದು ಅರ್ಧ ತಾಸು ಬೇಕಾ ಹೊರಗಡೆ ಇಲ್ಲಿ ಗಾರ್ಡನ್ಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಬರ್ತೀವಿ. ಅದು ಆದ ನಂತರ ಏನಿದೆ ಮತ್ತು ಪಾಠ ನಿಮಗೆ ಮತ್ತೆ ಯಥಾ ಪ್ರಕಾರ ಸಂಸ್ಕೃತ ಮಂತ್ರ ಅಥವಾ ಸಂಸ್ಕಾರ, ಅದೇ ಪಾಠಗಳನ್ನೇ ಒಂದೊಂದು ಸಬ್ಜೆಕ್ಟ್ಗಳನ್ನ ಒಬ್ಬೊಬ್ರು ಮತ್ತೆ ಏನು ಎಷ್ಟು ಗೆಸ್ಟ್ ಬಂದಾರಲ್ಲ ಇವರು ಸಹಿತ ಒಂದೊಂದು ಜನ ಕಲಿಸ್ತೀವಿ.